ಸರ್ ಇವಾಗ ತುಂಬಾ ಬೇಸಿಗೆಗಾಲ ಜಾಸ್ತಿ ಆಗಿದೆ ಸರ್. ಈಗ ಬೇಸಿಗೆಗಾಲ ಆದ್ಮೇಲೆ ಸಾಕಷ್ಟು ಜನ ಈ ಲೋ ಬಿ ಪಿಯಿಂದ ಸಾವನ್ನಪ್ತಿದ್ದಾರೆ. ಈಗ ನಾನು ನೋಡ್ದಂಗೆ ನನಗೆ ಗೊತ್ತಿರೋರು ಒಂದು 3ರಿಂದ 4 ಜನ ಲೋ ಬಿ ಪಿಯಿಂದ ಸತ್ರು. ಎಲ್ಲ ಒಂದ್ ಕಡೆ ಅಂದ್ರೆ ಊಟ ಮಾಡಿದ್ರು, ಹೊರಗಡೆ ಹೋಗಿ ಏನೋ ಒಂದು ತರಕಾರಿ ತರಕ್ಕೆ ಅಂತ ಬಿಸಿಲಲ್ಲಿ ಹೋಗಿ ಬಂದು ಕೂತ್ಕೊಂಡ್ರು, ಹಂಗೆ ಪ್ರಾಣ ಹೊರಟೋಯ್ತು ಅಂತಿದ್ದಾರೆ. ಇದು ಈ ಲೋ ಬಿ ಪಿಗೂ ಈ ಬಿಸಿಲಿಗೂ ಸಂಬಂಧ ಇದೆಯಾ ಸರ್? ಈ ಲೋ ಬಿ ಪಿ ಅನ್ನೋದು ಒಂದು ಗುಮ್ಮ ಇದ್ದಂಗೆ. ತುಂಬ ಜನ ಬರ್ತಾರೆ, ಲೋ ಬಿ ಪಿ ನೋಡಿ. ಒಂದು ತಿಳ್ಕೊಂಬಿಡಿ, ಮನುಷ್ಯನ ಬ್ಲಡ್ ಪ್ರೆಷರ್ 120/80 ನನ್ನ ಆವರೇಜ್ ಇರುತ್ತೆ. ಯಾವ ಲೋ ಬಿ ಪಿ ಆಗುತ್ತೆ ಅಂದರೆ, ನಾನು ಆಪ್ರೇಷನ್ ಮಾಡಿ ಬಂದಿರ್ತೀನಿ, 3 ಅವರ್ಸ್ ಆದಮೇಲೆ ಫೋನ್ ಬರುತ್ತೆ, ಬಿ ಪಿ ಲೋ, ಎಲ್ಲೋ ಒಳಗಡೆ ಬ್ಲೀಡಿಂಗ್ ಆಗ್ತಿರ್ಬೋದು. ಬೇರೆಯವ್ರಿಗೆ ಯಾಕೆ ಲೋ ಬಿ ಪಿ ಆಗುತ್ತೆ? ಒಂದು 5 ಸರಿ ಬೇದಿ, ಒಂದು 5 ಸರಿ ವಾಂತಿ, ಕಾಲ್ರ ಲೋ ಬಿ ಪಿ ಆಗುತ್ತೆ. ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಲೋ ಬಿ ಪಿ ಆಗೋಲ್ಲ. ಯಾಕಾಗುತ್ತೆ ಅಂದರೆ ತುಂಬ ಸ್ವೆಟ್ಟಿಂಗ್. ನೀವು ಬೇಸಿಗೆ ಒಳಗೆ ಸ್ಪೆಸಿಫಿಕ್ಕಾಗಿ ಕೇಳ್ತಿದ್ದೀರಿ, 10ರಿಂದ 3 ಗಂಟೆ ಆ ಬಿಸಿಲಿನಲ್ಲಿ ಹೊರಗಡೆ ಹೋಗಬೇಡಿ ಅಂತ ಹೇಳಿರ್ತೀವಿ. ಪಾಪ ಏನೋ ತರಕಾರಿ ತರಕೇನೋ ಹೋಗಿರ್ತಾರೆ, ತುಂಬ ಸ್ವೆಟ್ಟಿಂಗ್ ಆಗುತ್ತೆ. ಬೆಳಗ್ಗೆಯಿಂದ ನೆಟ್ಟೆ ನೀರು ಕುಡಿದಿರಲ್ಲ, ಟಿಫನ್ ಮಾಡಿರಲ್ಲ, ಆವಾಗೆ ಜೀವ ಕಳ್ಳೋದಂಗೆ ಆಗುತ್ತೆ, ಆವಾಗ ಲೋ ಬಿ ಪಿ ಆಗುತ್ತೆ. ಇದನ್ನು ನನ್ನ ಭಾಷೆಯಲ್ಲಿ ಸನ್ ಸ್ಟ್ರೋಕ್ ಅಂತೀವಿ, ಹೀಟ್ ಸ್ಟ್ರೋಕ್ ಅಂತೀವಿ, ಡಿಹೈಡ್ರೇಷನ್ ಅಂತೀವಿ. ಅದನ್ನು ಇಮ್ಮಿಡಿಯೇಟ್ಲಿ ಹತ್ರ ಎಲ್ಲ ನಾವು ನರ್ಸಿಂಗ್ ಹೋಮ್ ಇದ್ದರೆ ಒಂದು ಡ್ರಿಪ್ ಹಾಕ್ಸ್ಬೋದು. ಅವ್ರಿಗೆ ಕುಡಿಯೋ ಕೆಪಾಸಿಟಿ ಇದ್ರೆ, ಎಷ್ಟೋ ಜನ ಕುಡಿಲಿಕ್ಕೆ ಎಲ್ಲೋ ತೇಲ್ಗಣ್ಣು ಅಂಥವ್ರಿಗೆ ಬಲಂತ ಮಾಡಿ ನೀರು ಕುಡಿಸ್ಬಾರ್ದು. ಬಟ್ ಬೆಸ್ಟ್ ಅಂದರೆ, ನೀವು ಸ್ವಲ್ಪ ದಾಯಾರದಾಗೆ ಯಾಕೋ ತಲೆ ಚಕ್ಕರ್ ಬಂದ ಕೂತ್ಕೊಳ್ಳಿ, 2 ನಿಮಿಷ, ಒಂದು ಎಳ್ನೀರು ಕುಡೀರಿ, ಎಳ್ನೀರಲ್ಲಿ ಪಕ್ಕದಾಗ ಇರೋ ನೀರೇ ಕುಡೀರಿ, ಅಥವಾ ಒಂದು ಲೆಮನ್ ಜ್ಯೂಸ್ ಕುಡೀರಿ. ಲೋ ಬಿ ಪಿಗೆ ಸಿಂಪಲ್ ಟ್ರೀಟ್ಮೆಂಟ್ ರೀಹೈಡ್ರೇಷನ್. ನಿಮಗೆ ರೀಹೈಡ್ರೇಷನ್ ಮಾಡೋಕ್ಕಾಗಿಲ್ಲ ಅಂದರೆ ಡ್ರಿಪ್. ಅದನ್ನು ದಯವಿಟ್ಟು ಲೋ ಬಿ ಪಿ ಬಗ್ಗೆ ಯಾರು ಹೆದರ್ಕೋಬೇಡಿ. ಲೋ ಬಿ ಪಿ ಕಾಯಿಲೆ ಅಲ್ಲ. ಬಟ್ ಲೋ ಬಿ ಪಿಗಿಂತಲೂ ಮೋರ್ ಡೇಂಜರ್ಸ್ ಅಂದರೆ ಲೋ ಶುಗರ್. ಮನೆಗೆ ಇನ್ಸುಲಿನ್ ಹಾಕ್ಕೊಂಡಿರ್ತೀರಿ, 15 ನಿಮಿಷಕ್ಕೆ ಬಂದ್ಬಿಟ್ಟು ಏನೋ ತಿನ್ನೋಣ ಅಂತ ಹೊರಗಡೆ ಹೋಗಿದರೆ, ನೀವು ದಾರಿ ಒಳಗೆ ಬ್ಲಡ್ ಶುಗರು 70ರ ಕೆಳಗಡೆ ಬಂದರೆ ಲೋ ಶುಗರಾಗಿ ಬಿದ್ದೋತೀರಿ. 40ಕ್ಕೆ ಬಂದರೆ ಜ್ಞಾನನೇ ಇರಲ್ಲ. ದಯವಿಟ್ಟು ಇನ್ಸುಲಿನ್ನು ತೊಗೊಳ್ಳೋರು, ಪರ್ಟಿಕ್ಯುಲರ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಬಿ ಕೇರ್ಫುಲ್. ನಿಮ್ಮ ಜೋಬ್ನಾಗ ಯಾವಾಗಲೂ 2 ಚಾಕ್ಲೇಟ್ ಇರಲಿ, ಇಲ್ಲದ್ರೆ ಶುಗರ್ ಕ್ಯೂಬ್ ಇರಲಿ, ಬಾಯಿನಾಗ ಹಾಕ್ಕೊಳ್ಳಿ. ಎಂತೆಂಥವ್ರೋ ಲೋ ಶುಗರ್ ಹಾಕಿ ಸತ್ತೋಗಿರೋ ನೋಡಿದ್ದೀನಿ. ಲೋ ಬಿ ಪಿ ಆಗಿ ಸತ್ತಿರೋರು ಇದ್ದಾರೆ, ಭಾಳ ಅಪರೂಪ. ಅದನ್ನು ಈಸಿಲಿ ಟ್ರೀಟ್ ಮಾಡ್ಬೋದು.